ಮನ್ರೇಗಾ ಯೋಜನೆ ಅರ್ಥಾತ್ MG ನರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2005ರಿಂದ ಆರಂಭವಾದಂತಹ ಈ ಒಂದು ಯೋಜನೆ ಗ್ರಾಮೀಣ ಭಾಗದಲ್ಲಿ 100 ದಿನಗಳಾದರೂ ಕೂಡ ಕೆಲಸ ಸಿಗಬೇಕು ದುಡಿಯೋ ಕೈಗಳಿಗೆ ಅನ್ನೋ ರೀತಿಯಲ್ಲಿ ತಂದಂತಹ ಒಂದು ಯೋಜನೆ. ಬಟ್ ಈ ಯೋಜನೆ ಈಗ ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಯೋಜನೆಯ ಹೆಸರನ್ನ ಬದಲಾಯಿಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಇದನ್ನ ವಿರೋಧಿಸಿರುವಂತಹ ಕಾಂಗ್ರೆಸ್ ಮಹಾತ್ಮ ಗಾಂಧಿಯವರ ಹೆಸರನ್ನ ಕೈ ಬಿಡ್ತಾ ಇರುವಂತದ್ದು ಸರಿಯಲ್ಲ. ಈ ಯೋಜನೆಯಲ್ಲಿ ಮಹಾತ್ಮ ಗಾಂಧಿಯವರ ಹೆಸರಲ್ಲೇ ಈ ಯೋಜನೆ ಇರಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ವಾದ ಮಾಡ್ತಾ ಇದೆ. ಇದಕ್ಕೆ ಕೌಂಟರ್ ಕೊಟ್ಟಿರುವಂತಹ ಬಿಜೆಪಿ ನಾಯಕರುಗಳು ಮಹಾತ್ಮ ಗಾಂಧೀಜಿ ಹೆಸರನ್ನ ಇಟ್ಕೊಂಡು ಇದರಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. For leave to introduce the repealing and amending bill 2025 and to amend certain other enactments. ಮಹಾತ್ಮ ಗಾಂಧಿಯವ್ರು ಕಂಡ್ರೆ ಆಗಲ್ಲ, ನೆಹರು ಕಂಡ್ರೆ ಆಗಲ್ಲ, ಅಂಬೇಡ್ಕರ್ ಕಂಡ್ರೆ ಆಗಲ್ಲ. ಎಷ್ಟು ಕೀಳಮಟ್ಟದ ಒಂದು ಯೋಚನೆ ಇದೆ. ಮನ್ರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರಿಗೆ ಕತ್ತರಿ. ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ ಪ್ರತಿಭಟನೆ. ಗ್ರಾಮೀಣ ಜನರ ಜೀವನಾಧಾರವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಮನ್ರೇಗಾ ಹೆಸರಿಗೆ ಕೇಂದ್ರ ಸರ್ಕಾರ ಕೋಕ್ ನೀಡಿದೆ. ಮನ್ರೇಗಾ ಬದಲಿಗೆ ಜಿ ರಾಮ್ಜಿ ಹೆಸರು ಬದಲಿಸಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಿದೆ. ಇದರ ವಿರುದ್ಧ ಕಾಂಗ್ರೆಸ್ ಸಮರವನ್ನೇ ಸಾರಿದೆ. ದೆಹಲಿಯ ಸಂಸತ್ ಭವನದ ಹೊರಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಹಾತ್ಮ ಗಾಂಧಿ ಫೋಟೋ ಪ್ರದರ್ಶಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ. ನರೇಗಾ ಯೋಜನೆಯು ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯದ ಕನಸಿನ ಜೀವಂತ ಸಾಕ್ಷಿಯಾಗಿದೆ. ಕೊರೋನಾ ಸಂಕಷ್ಟದಲ್ಲಿ ಕೋಟ್ಯಾಂತರ ಗ್ರಾಮೀಣ ಜನರಿಗೆ ಇದು ಆರ್ಥಿಕ ಗುರಾಣಿಯಾಗಿ ರಕ್ಷಣೆ ನೀಡಿತ್ತು. 10 ವರ್ಷಗಳಿಂದ ಈ ಯೋಜನೆ ದುರ್ಬಲಗೊಳಿಸಲು ಮೋದಿ ಪ್ರಯತ್ನಿಸುತ್ತಲೇ ಬಂದಿದ್ದಾರೆ. ಇದೀಗ ಮಹಾತ್ಮ ಗಾಂಧಿಯವರ ಹೆಸರನ್ನ ಯೋಜನೆಯಿಂದ ತೆಗೆದುಹಾಕಿ ಬಡವರ ಬದುಕನ್ನ ಸಂಪೂರ್ಣವಾಗಿ ಕಸಿದುಕೊಳ್ಳಲು ನಿರ್ಧರಿಸಿದ್ದಾರೆ. ಸುವರ್ಣಸೌಧ ಬಳಿ ಕಾಂಗ್ರೆಸ್ ಹೋರಾಟ, ಮೋದಿ ವಿರುದ್ಧ ಕಿಡಿ. ಉದ್ಯೋಗ ಖಾತ್ರಿ ಯೋಜನೆ ಅವರ ಹೆಸರಿನಲ್ಲಿ ಇತ್ತು, ಅದನ್ನ ಚೇಂಜ್ ಮಾಡಿ ಎಂತದ್ದು ಜಿ ರಾಮ್ಜಿ ಅಂತ ಏನ್ ಇವ್ರಿಗೆ ತೊಂದರೆ ಏನಿತ್ತು. ಮಹಾತ್ಮ ಗಾಂಧಿ ಯಾವಾಗಲೂ ಕೂಡ ಮಹಾತ್ಮ ಗಾಂಧಿಯವ್ರು ಕಂಡ್ರೆ ಆಗಲ್ಲ, ಮೊದಲಿನಿಂದ ನೆಹರು ಕಂಡ್ರೆ ಆಗಲ್ಲ, ಆಮೇಲೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ, ಆಮೇಲೆ ಬಡವರು ಕಂಡ್ರೆ ಆಗಲ್ಲ. ಏನೋ ಗಾಂಧಿ ತತ್ವಗಳನ್ನ ಬಿಜೆಪಿ ಸಮಾಧಿ ಮಾಡ್ತಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಗಾಂಧೀಜಿಯವರ ಹೆಸರಿನಲ್ಲಿ ಪ್ರತಿಯೊಬ್ಬ ಬಡವರಿಗೆ ಉದ್ಯೋಗ ಖಾತ್ರಿ ಕೊಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಏನು ಒಂದು ಕಾನೂನು ತೆಗೆದುಕೊಂಡು ಬಂದು ಅದನ್ನ ಹಳಸಾಕಲಿಕ್ಕೆ ಒಂದು ಪ್ರಯತ್ನ ಮಾಡಿ ಸಮಾಧಿ ಮಾಡಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. ಮನ್ರೇಗಾ ಯೋಜನೆಯಿಂದ ಗಾಂಧಿ ಹೆಸರಿಗೆ ಕತ್ತರಿ ಹಾಕಿರುವುದು ಕಿಚ್ಚು ಹೊತ್ತಿಸಿದೆ. ಈ ಜ್ವಾಲೆ ಮುಂದೆ ಮತ್ಯಾವ ಹಂತಕ್ಕೆ ತಲುಪುತ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.